ನಮಸ್ಕಾರ ಸ್ನೇಹಿತರೆ. ಕಳೆದ ಕೆಲವು ದಿವಸಗಳ ಹಿಂದೆ ದರ್ಶನ್ ಅವರ ಕ್ರಾಂತಿ ಚಿತ್ರದ ಗೊಂಬೆ ಗೊಂಬೆ ಹಾಡು ರಿಲೀಸ್ ಮಾಡುವ ಸಲುವಾಗಿ ಕ್ರಾಂತಿ ಸಿನಿಮಾ ತಂಡ ಹೊಸಪೇಟೆಯಲ್ಲಿ ಕಾರ್ಯಕ್ರಮವೊಂದನ್ನು ಆಯೋಜನೆ ಮಾಡಲಾಗಿತ್ತು. ಈ ಕಾರ್ಯಕ್ರಮದಲ್ಲಿ ಕ್ರಾಂತಿ ಚಿತ್ರದ ನಾಯಕ ದರ್ಶನ್ ಹಾಗೂ ನಾಯಕಿ ರಚಿತಾ ರಾಮ್ ಸಹ ಉಪಸ್ಥಿತರಿದ್ದರು. ಕ್ರಾಂತಿ ಚಿತ್ರದ ಟ್ರೇಲರ್ ಎಲ್ಲೆಡೆಗೂ ಚರ್ಚೆಯಾಗಿತ್ತು. ಹೀಗಾಗಿ ಆ ಸಿನಿಮಾದಲ್ಲಿಯ ಈ ಹಾಡು ರಿಲೀಸ್ ಸಂದರ್ಭದಲ್ಲಿ ಅದೆಷ್ಟೋ ಅಭಿಮಾನಿಗಳು ಸೇರಿದ್ದರು. ಈ ಕಾರ್ಯಕ್ರಮದ ನಡುವೆ ಒಂದು ಅನಾಹುತ ನಡೆದು ಹೋಯಿತು. ಅದೆಲ್ಲ ನಿಮಗೆ ಗೊತ್ತೇ ಇದೆ. ಡಿ ಬಾಸ್ ಅವರ ಮೇಲೆ ಒಬ್ಬ ಕಿಡಿಗೇಡಿ ಚಪ್ಪಲಿ ಎಸೆದದ್ದು. ಆದರೆ ಈ ಘಟನೆಯ ಕುರಿತು ಇಡೀ ರಾಜ್ಯಾದ್ಯಂತ ತೀವ್ರವಾಗಿ ವಿರೋಧ ವ್ಯಕ್ತವಾಯಿತು. ಇದನ್ನು ಸರಿಪಡಿಸಲು ದರ್ಶನ್ ಅವರು ಇಂತಹ ಘಟನೆಗೆ ನಾನು ತಗ್ಗೋನಲ್ಲ, ಇದೆಲ್ಲ ಸಾಮಾನ್ಯ ಎಂದು ಈ ಘಟನೆಯನ್ನ ಅಲ್ಲಿಯೇ ಮುಚ್ಚಿ ಹಾಕಿದ್ದರು. ಇದೆಂತ ಅವರ ದೊಡ್ಡ ಗುಣ. ಈ ಘಟನೆಯ ವಿರುದ್ಧ ಒಂದು ಮಾತು ಸಹ ಅವರು ಹೇಳಿದ್ದರೆ ಇಡೀ ಕರ್ನಾಟಕದ ತುಂಬೆಲ್ಲ ದಂಗೆಯ ವಾತಾವರಣ ನಿರ್ಮಾಣವಾಗ್ತಿತ್ತು. ಇದನ್ನು ಅರಿತ ದರ್ಶನ್ ಅವರು ಆ ರೀತಿಯಾಗಿ ಮಾತನಾಡಿ ಅಭಿಮಾನಿಗಳು ಮನಸ್ಸು ಶಾಂತಿಗೊಳಿಸಿದರು. ಕ್ರಾಂತಿ ಚಿತ್ರದ ಇಂತಹ ಅವಿಸ್ಮರಣೀಯ ಘಟನೆಯ ಕುರಿತು ಇಡೀ ರಾಜ್ಯಾದ್ಯಂತ ಎಲ್ಲ ಅಭಿಮಾನಿಗಳು, ಕನ್ನಡ ಚಿತ್ರರಂಗ, ನಟರು, ನಟಿಯರು ತೀವ್ರವಾಗಿ ವಿರೋಧ ವ್ಯಕ್ತ ಮಾಡಿದ್ದರು. ಈ ಘಟನೆಯಿಂದ ಕರುನಾಡಿನ ಚಿತ್ರರಂಗ ಸಂತಸ ಪಡುವ ಸಂಗತಿಯೊಂದು ನಡೆಯಿತು. ಅದೇನೆಂದರೆ ಸುಮಾರು ವರ್ಷಗಳಿಂದ ಜೀವಕ್ಕಿಂತ ಹೆಚ್ಚಾಗಿದ್ದ ಜಿಗರಿ ಸ್ನೇಹಿತರ ನಡುವೆ ಯಾವುದೋ ಒಂದು ಕಾರಣಕ್ಕೆ ವೈರತ್ವ ಬೆಳೆದಿತ್ತು. ಅಂದರೆ ದರ್ಶನ್ ಹಾಗೂ ಸುದೀಪ್ ಅವರು ನಡುವಿದ್ದ ವೈರತ್ವ ಮೊನ್ನೆ ಈ ಘಟನೆಯಿಂದ ದೂರಾಯಿತು. ಈ ಘಟನೆಯ ಕುರಿತು ಸುದೀಪ್ ಅವರು ತಮ್ಮ ಟ್ವಿಟರ್ ಮುಖಾಂತರ ಈ ಘಟನೆಯ ಬಗ್ಗೆ ವಿರೋಧ ವ್ಯಕ್ತಪಡಿಸಿ ಕೊನೆಗೆ ದರ್ಶನ್ ನಿಮ್ಮೊಂದಿಗೆ ನಾನಿದ್ದೇನೆ ಎಂದು ಟ್ವೀಟ್ ಮಾಡಿದ್ದರು. ಇದನ್ನು ಅರಿತ ದರ್ಶನ್ ಅವರು ಮರು ಟ್ವೀಟ್ ಆಗಿ ನಿಮ್ಮ ಈ ಸಾಲುಗಳಿಗಾಗಿ ತುಂಬಾ ಧನ್ಯವಾದಗಳು ಎಂದು ಬರೆದಿದ್ದರು. ಒಟ್ಟಾರೆಯಾಗಿ ದರ್ಶನ್ ಹಾಗೂ ಸುದೀಪ್ ಅವರು ಮತ್ತೆ ಒಂದಾಗಿದ್ದಕ್ಕೆ ಇಡೀ ರಾಜ್ಯವೇ ಈ ಜೋಡಿಗೆ ಶುಭ ಹಾರೈಸಿದೆ. ದರ್ಶನ್ ಅವರು ಆ ದಿನ ತಮ್ಮ ಕಾರ್ಯಕ್ರಮ ಮುಗಿಸಿಕೊಂಡು ರಚಿತಾರಾಮ್ ಜೊತೆಗೆ ಅಲ್ಲಿಂದ ಹೋಗುವಾಗ ರಚಿತಾರಾಮ್ ಅವರ ಮೇಲೆ ಸಹ ಕಿಡಿಗೇಡಿಗಳು ಕೆಟ್ಟ ಕೃತ್ಯ ಎಸಗಿದ್ದಾರೆ ಎಂದು ಕೆಲವು ಸುದ್ದಿ ಮೂಲಗಳಿಂದ ತಿಳಿದು ಬಂದಿದೆ. ರಚಿತಾರಾಮ್ ಅವರು ಅಲ್ಲಿಂದ ತಮ್ಮ ಗಾಡಿ ಪಾರ್ಕ್ ಮಾಡಿರುವ ಸ್ಥಳದವರೆಗೆ ಅಭಿಮಾನಿಗಳ ಮಧ್ಯದಿಂದ ಹೋಗುವಾಗ ಕಿಡಿಗೇಡಿಗಳು ಅವರ ಮೈಕೈ ಮುಟ್ಟಿ ಕೆಟ್ಟ ಕೃತ್ಯ ಎಸಗಿದ್ದಾರೆ ಎಂದು ತಿಳಿದು ಬಂದಿದೆ. ಈ ಘಟನೆಯ ಕುರಿತು ಒಂದು ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗಿದೆ. ಸ್ನೇಹಿತರೆ, ಇದರ ಬಗ್ಗೆ ನಿಮ್ಮ ಅನಿಸಿಕೆಯನ್ನು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಧನ್ಯವಾದಗಳು.